ನಮಸ್ಕಾರ ಕರ್ನಾಟಕ. ಇವತ್ತು ನಾನು ಡೈಲಿ ರೂಟೀನ್ 11ನೇ ದಿನ. ಬೆಳಗ್ಗೆ ಆಕ್ಟಿವಿಟೀಸ್ ಮುಗಿಸ್ಕೊಂಡು ಜಿಮ್ ಕಡೆ ಹೊರಟ್ನಿ. ಜಿಮ್ಮಿಗೆ ಬಂದ ಜಿಮ್ ಓಪನ್ ಮಾಡಿ ದೇವ್ರಿಗೆ ದೀಪ ಹಚ್ಚಿದ್ನಿ. ಶಿಲಾಜತ್ ಕೊಡ್ದೆ ಲೇಡೀಸ್ ಪಿ ಟಿ ಸೆಷನ್ ಸ್ಟಾರ್ಟ್ ಮಾಡಿದ್ನಿ. ಇದು ವೆಯ್ಟ್ ಲಾಸ್ ಒಳಗೆ ಮಾಡೋಂಥ ಎಕ್ಸಸೈಸ್, ಲ್ಯಾಡರ್ ಎಕ್ಸಸೈಸ್ ಅಂತಾರೆ. ಇವು 20 into 3 ಸೆಟ್ಸ್ ಡೈಲಿ ಮಾಡಿದ್ರೆ ನಡೀತು. ಅದಾದಮೇಲೆ ಫಸ್ಟ್ ಮೀಲ್ ತೊಗೊಂಡೆ, ಒಂದು ಪರ್ಸನಲ್ ಟ್ರೈನಿಂಗ್ ಇತ್ತು ಮುಗಿಸ್ಕೊಂಡೆ ಮನೆ ಕಡೆ ಬಂದೆ. ಸೆಕೆಂಡ್ ಮೀಲ್ ತೊಗೊಂಡೆ ಹಾಸ್ಪಿಟಲ್ ಬಂದು ಹಾಸ್ಪಿಟಲ್ದಾಗ HIV ಪೇಷಂಟ್ ಡಾಟಾ ಚೆಕ್ ಮಾಡಿ ಹೆಪಟೈಟಿಸ್ ವೈರಸ್ ಬಗ್ಗೆ ರಿಸರ್ಚ್ ಮಾಡಿ ಮನೆಗೆ ಬಂದ. ಥರ್ಡ್ ಮೀಲ್ ತೊಗೊಂಡು ಲೆಕ್ಚರಿಂಗ್ ಇತ್ತು. ಲೆಕ್ಚರಿಂಗ್ದಾಗ ಹೆಪಟೈಟಿಸ್ ಬಗ್ಗೆ ಹೇಳಿ ಹೊಳ್ಳಿ ಜಿಮ್ಮಿಗೆ ಬಂದ. ಪ್ರೀ ವರ್ಕೌಟ್ ಮೇಲೆ ತೊಗೊಂಡು ವಾರ್ಮ್ ಅಪ್ ಸ್ಟಾರ್ಟ್ ಮಾಡಿ. ಇವತ್ತು ಶೋಲ್ಡರ್ ವರ್ಕೌಟ್ ಇತ್ತು. ಡಂಬಲ್ ಪ್ರೆಸ್, ಅರ್ನಾಲ್ಡ್ ಪ್ರೆಸ್, ಮಿಲ್ಟ್ರಿ ಪ್ರೆಸ್, ಡಂಬಲ್ ಲ್ಯಾಟರಲ್ ರೈಸ್, ಫ್ರಂಟ್ ಡೆಲ್ಟ್ ಕ್ರಶ್, ಫೇಸ್ ಪುಲ್. ವರ್ಕೌಟ್ ಮುಗಿಸ್ಕೊಂಡು ಮನೆ ಕಡೆ ಬಂದ. ಲಾಸ್ಟ್ ಮೀಲ್ ತೊಗೊಂಡು ಡೇ ಎಂಡ್ ಮಾಡಿದ್ನಿ. ಇವತ್ತು ನನ್ನ ಪಾಸ್ಟ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಲಾಸ್ಟ್ ಟೈಮ್ ಹೇಳಿದ್ರೆ ನಾನು PUC ಫೇಲ್ ಆಗಿದ್ದೆ. ಪಾಸ್ ಆಗಕ್ಕೆ 3 ಚಾನ್ಸ್ ತೊಗೊಂಡಿದ್ದೆ. ಇದಾಗಿ ನಾನು ಎಜುಕೇಷನ್ ಎಲ್ಲ ಮುಗಿದ್ಮೇಲೆ 3 ಸತಿ ಅದೇ ಕಾಲೇಜ್ದಾಗ ಮತ್ತು KLE ಸೊಸೈಟಿದ 3 ಕಾಲೇಜ್ದಾಗ ಗೆಸ್ಟಾಗಿ ಹೋಗಿದ್ದೆ. ಒಂದು ಟೈಮ್ದಾಗ ಫೇಲ್ ಆಗಿ ಅಡ್ಡಾಡೋ ಮುಂದೆ ನನ್ನ ಎಕ್ಸಾಂಪಲ್ ಕೊಟ್ಟು ಹೇಳ್ತಿದ್ರೆ, ಇವನ್ ಥರ ಆಗಬೇಡ್ರಿ, ಕಾಲೇಜ್ ಟೈಮ್ದಾಗ ದಂಗೆ ಹಾಕಿದ್ರೆ ಈ ಥರ ಆಗ್ತದೆ ನೋಡಂತ. ಬಟ್ ಅದೇ ಕಾಲೇಜ್ದಾಗ ಗೆಸ್ಟಾಗಿ ಹೋದಾಗ ನನ್ನ ಥರ ಆಗಲಿ ಅಂತ ಹೇಳಿ ಎಕ್ಸಾಂಪಲ್ ಕೊಟ್ರೆ ಆ ಮೂಮೆಂಟ್ ನನ್ನ ಲೈಫ್ದಾಗ ಬೆಸ್ಟ್ ಮೂಮೆಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಜೀವನದಾಗ ಫೇಲ್ ಆದವ್ರು ಯಾರು ತಲೆ ಕೆಡಿಸ್ಕೊಡ್ರಿ, ಒಂದು ಟೈಮ್ ಬಂದೇ ಬರ್ತೈತಿ. ಸೈನಿಂಗ್ ಆಫ್, ಡಾಕ್ಟರ್ ಮಿಲನ್. ಜೈ ಹಿಂದ್, ಜೈ ಕರ್ನಾಟಕ.